ಲೇಡೀಸ್ ಆ್ಯಂಡ್ ಜೆಂಟಲ್ಮನ್, ಇದು ವಿಚಿತ್ರವಾದಂಥ ಸ್ಟೋರಿ. ಇದು ಯಾವ ರೀತಿ ಹೇಳೋದು ಅರ್ಥ ಆಗ್ತಾ ಇಲ್ಲ. ಈ ಡೊನಾಲ್ಡ್ ಟ್ರಂಪ್ ಅಮೆರಿಕದ ಅಧ್ಯಕ್ಷರಿದ್ದಾರಲ್ಲ, ಅವರು ಮಂತ್ರಿ ಸ್ಥಾನವನ್ನು ಯಾವ ರೀತಿ ಕೊಡ್ತಾರೆ ಅವ್ರ ಸಚಿವ ಸಂಪುಟದಲ್ಲಿ ಅಂದರೆ, ಯಾರೋ ಡೌಗ್ ಬರ್ಗಮ್ ಅನ್ನುವಂಥ ಒಬ್ಬ ವ್ಯಕ್ತಿ, ಆತ ಅಮೆರಿಕದ ಸಚಿವ. ಆತನಿಗೆ ಯಾವ ಅರ್ಹತೆಯ ಮೇಲೆ ಬಂದಿದೆ ಮಂತ್ರಿ ಸ್ಥಾನ ಅಂದರೆ, ಆ ಸಚಿವನ ಹೆಂಡತಿ ತುಂಬ ಚೆನ್ನಾಗಿದ್ದಾಳಂತೆ, ಅಟ್ರಾಕ್ಟಿವ್ ಆಗಿದ್ದಾಳಂತೆ, ಹಾಗಾಗಿ ಅವ್ರಿಗೆ ಮಂತ್ರಿ ಸ್ಥಾನ ಕೊಟ್ರಂತೆ. ಅದನ್ನು ಅವರೇ ಹೇಳಿರೋದು, ಡೊನಾಲ್ಡ್ ಟ್ರಂಪ್ ಹೇಳಿರೋದು. Fantastic couple, so I appreciate it. What a beautiful job you've just done. And I'm going to give this to you, and you can figure out what you're going to do with Bobby, you know. ಅಂದರೆ ಮಂತ್ರಿ ಆಗಲಿಕ್ಕೆ ವಿದ್ಯಾರ್ಹತೆ ಬೇಕು ಅಥವಾ ಬೇರೆ ಬೇರೆ ರೀತಿಯ ಮಾನದಂಡಗಳು ಅಂತ ಏನಿತ್ತಲ್ಲ, ಅರ್ಹತೆ ಯೋಗ್ಯತೆ ಬೇಕು, ಅದೇನೂ ಇಲ್ಲ. ಅವ್ರ ಹೆಂಡತಿ ಚೆನ್ನಾಗಿದ್ಲಂತೆ, ಡೌಗ್ ಬರ್ಗಮ್ ಅನ್ನೋರ ಹೆಂಡತಿ ಚೆನ್ನಾಗಿದ್ಲಂತೆ, ಅವರಿಗೆ ಇವರು ಮಂತ್ರಿ ಸ್ಥಾನವನ್ನು ಕೊಟ್ಬಿಟ್ರಂತೆ. ಇದನ್ನು ಅವರೇ ಹೇಳಿದ್ದಾರೆ. ಅಂದರೆ ಈ ಯಾವ ರೀತಿಯ ಆಡಳಿತ ಅಮೆರಿಕದಲ್ಲಿ ನಡೀತಾ ಇದೆ, ಹಾಗಾದರೆ ಡೊನಾಲ್ಡ್ ಟ್ರಂಪ್ ಯಾವ ರೀತಿ ಅಧಿಕಾರವನ್ನು ನಡೆಸ್ತಿದ್ದಾರೆ ಅಮೆರಿಕದಲ್ಲಿ, ಏನು ಹೇಳಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ.